ಗೆಳೆಯರೇ, ವೆಲ್ಕಮ್ ಬ್ಯಾಕ್. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೆಲವೊಂದಿಷ್ಟು ಸತ್ಯಗಳು ಭಾಳ ಜನರಿಗೆ ಗೊತ್ತಿಲ್ಲ. ಒಂದು ಗಾದೆ ಮಾತೈತಿ, ಸಂಖ್ಯೆಯಲ್ಲಿ ಶಕ್ತಿ ಇರುವುದಕ್ಕಿಂತಲೂ ಹೆಚ್ಚಾಗಿ ದೌರ್ಬಲ್ಯವಿರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದ್ರೆ, ಯಾವುದೋ ಒಂದು ಗೌರ್ಮೆಂಟ್ ಹುದ್ದೆಗೆ ಒಂದು ನೋಟಿಫಿಕೇಷನ್ ಆಯಿತು. ನೋಟಿಫಿಕೇಷನ್ ಆದ ನಂತರ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ. ಆದರೆ ನೀವು ನೋಡಿರ್ಬೋದು, ಆ ಲಕ್ಷಾಂತರ ಜನ ಏನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅಲ್ಲಿ ನಿಜವಾಗಿ ಶಕ್ತಿ ಇರುವುದಿಲ್ಲ. ಅಂದ್ರೆ ಓದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಭಾಳ ಕಡಿಮೆ ಇರ್ತೈತಿ. ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದ್ರೆ, 1,00,000 ಜನ ಏನಾದರೂ ಅಪ್ಲಿಕೇಶನ್ ಹಾಕಿದ್ರಂದ್ರೆ ಅದರಲ್ಲಿ ನಿಜವಾಗಿ ಓದ್ಕೊಂಡಿರ್ತಕ್ಕಂಥ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 7ರಿಂದ 8% ಅಷ್ಟೇ. ಅಂದ್ರೆ ಅರೌಂಡ್ 7ರಿಂದ 8,000 ಜನ ಮಾತ್ರ ನಿಜವಾಗಿ ಹೋರಾಟ ಮಾಡ್ತಿರ್ತಾರೆ. ಅಷ್ಟು ಜನರೊಳಗೆ ಕಾಂಪಿಟೇಷನ್ ಆಗ್ತಿರ್ತೈತಿ. ಹೆಸರಿಗಷ್ಟೇ 1,00,000 ಇರ್ತೈತಿ, ಬಟ್ ಅಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಡಮ್ಮಿ ಕ್ಯಾಂಡಿಡೇಟ್ಸ್ ಭಾಳ ಇರ್ತಾವೆ. ಸುಮ್ಮನೆ ಅಪ್ಲಿಕೇಶನ್ ಹಾಕಿರ್ತಾರೋ, ನೋಡೋಣ ಅಂತ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ ಡೈರೆಕ್ಟ್ ಎಕ್ಸಾಮಿಗೆ ಬರ್ತಕ್ಕಂಥ ಕ್ಯಾಂಡಿಡೇಟ್ಸು ಭಾಳ ಇರ್ತವೆ. ತಮಗೆಲ್ಲ ಗೊತ್ತಿರಬೇಕು. ಈ ಸಂಖ್ಯೆ ನೋಡಿ ಅರ್ಧ ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಹಿಂಸರಿತಕ್ಕಂಥ ಉದಾಹರಣೆಗಳು ಭಾಳ ಅದಾವೆ. ಅದಕ್ಕೆ ಸಂಖ್ಯೆ ನೋಡಿ ನೀವು ತೀರ್ಮಾನಕ್ಕೆ ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಂಖ್ಯೆಯಲ್ಲಿ ಶಕ್ತಿ ಇರುವುದಕ್ಕಿಂತಲೂ ಹೆಚ್ಚಾಗಿ ಏನಾಗಿರ್ತದಪ್ಪ ಅಂತಂದ್ರೆ ದೌರ್ಬಲ್ಯ ಇರ್ತೈತಿ. ಅಲ್ಲಿ ನಿಜವಾಗಿ ಹೋರಾಟ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಭಾಳಷ್ಟು ಕಡಿಮೆ ಇರ್ತೈತಿ. ಆ 7ರಿಂದ 8,000 ಅಂದರೆ 1,00,000ಕ್ಕೆ 7ರಿಂದ 8,000 ಜನ ನಡವರ್ಕ ಮಾತ್ರ ಸ್ವಲ್ಪ ಟಫ್ ಕಾಂಪಿಟೇಷನ್ ಆಗಿರ್ತೈತಿ. ಅಲ್ಲಿ ಯಾರು ಚೆನ್ನಾಗಿ ಓದ್ಕೋತಾರ, ಸತತವಾಗಿ ಪ್ರಯತ್ನ ಪಡ್ತಾರ, ಅವ್ರು ಮಾತ್ರ ಸಕ್ಸಸ್ ಆಕ್ಕಾರ. ಈಗ ತಾವೆಲ್ಲ HSTR, GPSTR ಮತ್ತು PU ಲೆಕ್ಚರರ್ ಹುದ್ದೆಗಳಿಗೆ ತಯಾರಿಯನ್ನು ಮಾಡ್ತಾಯಿದ್ದೀರಿ. ಯಾಕಂದ್ರೆ ಸುಮಾರು ವರ್ಷಗಳಿಂದ ನೋಟಿಫಿಕೇಷನ್ ಆಗಿಲ್ಲ. ನೀವು ಸಾಕಷ್ಟು ಓದ್ಕೊಂಡು ತಯಾರಾಗಿದ್ದೀರಿ, ಆದರೆ ಮನಸ್ಸಿನಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ರಿವಿಷನ್ ಮಾಡೋ ಸಂದರ್ಭದೊಳಗೆ, ಸ್ವಲ್ಪ ರಿವೈಂಡ್ ಮಾಡೋ ಸಂದರ್ಭದೊಳಗೆ ನಿಮಗೆ ಒಂದು ಸ್ವಲ್ಪ ಭಯ ಕಾಡ್ತಿರ್ತೈತಿ. ಏನಪ್ಪ ಅಂತಂದ್ರೆ, ಇಷ್ಟು ವರ್ಷಗಳ ಕಾಲ ನಾನು ಓದ್ತಾ ಇದ್ದೀನಿ, ಇನ್ನೂ ನಾನು ಏನೂ ಓದಿಲ್ಲ ಅಂತ ನಿಮಗೊಂದು ಭಾವನೆ ಬರ್ತಾ ಇದೆ. ದಯವಿಟ್ಟು ಯಾರೂ ವಿದ್ಯಾರ್ಥಿಗಳು ಆ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡೇ ಹಿಂಗೈತಿ. ನೀವೆಷ್ಟು ಓದಿದ್ರೂ ಕೂಡ ಕಡಿಮೆನೇ ಅನ್ನಿಸ್ತೈತಿ. ಯಾಕಂದ್ರೆ ನೀವು ಎಕ್ಸಾಮ್ ಒಳಗೆ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಯನ್ನು ನೀವು ಹೋಗಿ ಭೇಟಿ ಆದಕ್ಕರೂ ಕೂಡ ಅವನಿಗೂ ಕೂಡ ಹಿಂಗೆ ಅನ್ನಿಸ್ತೈತಿ. ಅವ ಫಸ್ಟ್ ರ್ಯಾಂಕ್ ಬಂದಿರ್ತಾನೆ, ಆದರೂ ಕೂಡ ಅವ ಪರೀಕ್ಷೆಗೆ ಹೋಗೋ ಸಂದರ್ಭದೊಳಗೆ ಅವನಿಗೂ ಕೂಡ ಭಯ ಕಾಡ್ತಿರ್ತೈತಿ. ಯಾಕಂದರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತೈತಿ. ಕೆಳಗಡೆ ಆಯ್ಕೆಗಳಿರ್ತವೆ. ಆ ಆಯ್ಕೆಗಳ ನೋಡಿದ ತಕ್ಷಣ ನಾವು ಓದಿರ್ತಕ್ಕಂಥ ಒಂದು ಪ್ರಶ್ನೆಗೆ ಆನ್ಸರ್ ತಾನೇ ಬರ್ತೈತಿ. ಅದಕ್ಕೆ ತಾವೆಲ್ಲರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತು ಭಯಪಡೋ ಅವಶ್ಯಕತೆ ಇಲ್ಲ ಅಂದ್ಕೂಡಲೇ ನೀವು ಓದೋದನ್ನು ಕಡಿಮೆ ಮಾಡಬಾರ್ದು. ನಿಮ್ಮ ಶ್ರದ್ಧೆಯಿಂದ ಸತತವಾಗಿ ನೀವು ಕಂಟಿನ್ಯೂಸ್ ಆಗಿ ಓದ್ತಾ ಇರಬೇಕು. ಕೆಲವೊಂದಿಷ್ಟು ಕಡೆ ನಾನು ಸಾಕಷ್ಟು ಅಭ್ಯರ್ಥಿಗಳನ್ನು ನೋಡಿದ್ದೀನಿ. ಕೆಲವೊಂದಿಷ್ಟು ಬುದ್ಧಿವಂತರು ಓದಲಾರೆ ಹಾಗೆ ಕುಂತಾರು, ಅವರು ಅಪಾಯಿಂಟೇ ಆಗಿಲ್ಲ. ಕೆಲವೊಬ್ಬರು ಏನು ಅವರಿಗೆ ಬುದ್ಧಿಶಕ್ತಿ ಇಲ್ಲ, ಆದರೆ ಅವರು ಕಂಟಿನ್ಯೂಸ್ ಆಗಿ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ಪ್ರಯತ್ನ ಪಟ್ಟು ಅನೇಕ ಸರ್ಕಾರಿ ಹುದ್ದೆಗಳನ್ನು ಪಡ್ಕೊಂಡಾರ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಸತತವಾಗಿ ಅಧ್ಯಯನದಲ್ಲಿ ನಿರತರಾಗಿರಬೇಕು. ಕನಿಷ್ಠ 2 ಗಂಟೆಗಳಾದರೂ ಕೂಡ ನೀವು ಅಧ್ಯಯನದಲ್ಲಿ ತೊಡಕೊಂಡಿರಬೇಕು. ನೋಟಿಫಿಕೇಷನ್ ಆದ ನಂತರ ನೀವು ಸ್ವಲ್ಪ ಅಧ್ಯಯನದ ಅವಧಿಯನ್ನು ಹೆಚ್ಚು ಮಾಡಬೇಕು. ಈಗ ನೋಟಿಫಿಕೇಷನ್ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಕಾಲಹರಣ ಮಾಡೋದಲ್ಲ, ಕಂಟಿನ್ಯೂಸ್ ಆಗಿ ಡೈಲಿ 2 ತಾಸು ನೀವು ಸಬ್ಜೆಕ್ಟ್ಗೆ ಟಚ್ ಇಟ್ಕೋಬೇಕು. ಯಾಕಂದ್ರೆ ನೀವು ಸಬ್ಜೆಕ್ಟ್ ಏನಾದರೂ ಟಚ್ ಬಿಟ್ರಿ, ಓದೋದು 1 ವಾರ 15 ದಿನ 1 ತಿಂಗಳು ಬಿಟ್ರಿಪ್ಪ ಅಂತಂದ್ರೆ ಇಷ್ಟು ವರ್ಷ ಏನು ಓದಿರಲ್ಲ, ಆ ಓದಿದ್ದೆಲ್ಲ ಏನಕ್ಕೈತಪ್ಪ ಅಂತಂದ್ರೆ ವಾಶೌಟ್ ಆಕೈತಿ. ವಾಶೌಟ್ ಅಂದ್ರೆ ಅದು ಜಾಸ್ತಿ ನೆನಪಿಗೆ ಬರೋಂಗಿಲ್ಲ. ನೀವು ನಿರಂತರ ಟಚ್ ಇತ್ತಿರಪ್ಪ ಅಂತಂದ್ರೆ ಅದೇನಾಕೈತಿ, ನಿಮ್ಮೊಳಗೆ ಆಳವಾಗಿ ಆ ಸಬ್ಜೆಕ್ಟ್ ಒಳಗೆ ಹೋಗಿ ದೃಢೀಕರಣ ಆಕೈತಿ. ಇನ್ನು ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾರೆ ಏನಪ್ಪ ಅಂತಂದ್ರೆ
ಈ ಹೈಸ್ಕೂಲ್ ಟೀಚರ್ ನೇಮಕಾತಿಗೆ ಅಥವಾ GPSTR ಮತ್ತು PU ಕಾಲೇಜ್ ಲೆಕ್ಚರರಿಗೆ ಕೋಚಿಂಗ್ ಹೋಗಬೇಕು ಅಥವಾ ಹೋಗಬಾರ್ದು ಅಂತ ಪ್ರಶ್ನೆ ಕೇಳ್ತೀರಿ ನೀವು. ಇಲ್ಲಿ ನಾನು ಒಂದು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಏನಪ್ಪ ಅಂತಂದ್ರೆ, ನೀವೇನಾದರೂ ಕೋಚಿಂಗ್ ಹೋದ್ರಿ, ಕೋಚಿಂಗಲ್ಲಿ ಹೇಳಿರ್ತಕ್ಕಂಥ ಪ್ರಶ್ನೆಗಳೇ ಎಕ್ಸಾಮಲ್ಲಿ ಬರ್ತಾವ ಅನ್ನೋ ಆಶಾಭಾವನೆಯಿಂದ ಇಟ್ಕೊಂಡು ಹೋದ್ರಪ್ಪ ಅಂತಂದ್ರೆ ನೀವು ಅಂದ್ಕೊಂಡಿರೋದು ಸುಳ್ಳು. ಯಾಕಂದ್ರೆ ಕೋಚಿಂಗ್ ಸೆಂಟ್ರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಕೇವಲ ಮಾರ್ಗದರ್ಶನ ಮಾಡ್ತಾರೆ. ಸಿಲೆಬಸ್ ಏನಿರ್ತೈತಿ, ಸಿಲೆಬಸನ್ನು ಬೇಸಿಕ್ ಕಾನ್ಸೆಪ್ಟ್ಗಳನ್ನೆಲ್ಲ ಅವರು ನಿಮಗೆ ಅರ್ಥ ಮಾಡಿಸ್ತಾರೆ. ಆಮೇಲೆ ಕಾಂಪಿಟೇಷನ್ ಯಾವ ರೀತಿ ಐತಿ, ಹೋಗ್ತಕ್ಕಂಥ ಮಾರ್ಗವನ್ನು ತೋರಿಸ್ತಾರೆ. ಬಟ್ ನೀವು ಕೋಚಿಂಗ್ ಹೋಗೋದ್ರಿಂದ ನಾನು ಅಪಾಯಿಂಟೇ ಆಗ್ತೀನಿ ಅಂತ ನೀವು ನಂಬ್ಕೊಂಡು ಹೋದ್ರಪ್ಪ ಅಂತಂದ್ರೆ ಅದು ತಪ್ಪಾಕೈತಿ. ಕೆಲವೊಂದಿಷ್ಟು ಜನ ಕೋಚಿಂಗ್ ಹೋಗಲಾರ್ದೆ ಮನೆಯಲ್ಲಿ ಶ್ರದ್ಧೆಯಿಂದ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಆ ಕಾನ್ಸೆಪ್ಟೆಲ್ಲ ತಿಳ್ಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ಕೋಚಿಂಗ್ ಹೋಗಲಾರ್ದೆ ಅಪಾಯಿಂಟ್ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದಾವೆ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್. ಇನ್ನು ಕೋಚಿಂಗ್ ಹೋಗೋದ್ರಿಂದ ಏನು ಸ್ವಲ್ಪ ಲಾಭ ಆಕೈತಪ್ಪ ಅಂತಂದ್ರೆ, ಸ್ವಲ್ಪ ಇಲ್ಲಿ ಹೆಚ್ಚು ಅವಧಿ ತೆಗೆದುಕೊಳ್ಬೋದು. ಅಲ್ಲಿ ಕಡಿಮೆ ಅವಧಿಯೊಳಗೆ ನಿಮಗಲ್ಲಿ ಮಾರ್ಗದರ್ಶನ ಸರಿಯಾಗಿ ಸಿಗೋದ್ರಿಂದ ನೀವು ಬೇಗ ಅಪಾಯಿಂಟ್ ಆಗ್ಬೋದು. ಆಮೇಲೆ ಕೋಚಿಂಗ್ ಹೋದವರೆಲ್ಲ ಅಪಾಯಿಂಟ್ ಆಗ್ತಾರೋ, ಕೋಚಿಂಗ್ ಹೋಗ್ಲಾರ್ದವರೆಲ್ಲ ಹಾಗೆ ಉಳಿತಾರಂತ ಅದನ್ನು ಕೂಡ ನೀವು ತಿಳ್ಕೊಳ್ಬಾರ್ದು. ಯಾಕಂದ್ರೆ ಕೋಚಿಂಗ್ ಹೋಗ್ಲಾರ್ದವರು ಕೂಡ ಬೇರೆ ಬೇರೆ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡ್ಕೊಂಡಿರ್ತಾರಲ್ಲ, ಆ ಯಶಸ್ಸನ್ನು ಪಡ್ಕೊಂಡಿರ್ತಕ್ಕಂಥ ಅನುಭವಗಳನ್ನು ತೆಗೆದುಕೊಂಡು ಅವ್ರು ಏನು ಮಾಡಿದ್ರು, ಅವರು ಯಾವ ಒಂದು ಪುಸ್ತಕಗಳನ್ನು ಓದಿದ್ರು, ಯಾವ ರೀತಿ ಎಕ್ಸಾಮನ್ನು ಫೇಸ್ ಮಾಡಿದ್ರು, ಅವರೆಲ್ಲ ಅನುಭವವನ್ನು ತೆಗೆದುಕೊಂಡು ಮನೆಯಲ್ಲೇ ನೀಟಾಗಿ ಕುಂತು ನೀವು ಓದ್ಕೋಬೋದು. ಸೊ ಕೋಚಿಂಗ್ ಹೋದರೂ ಪರವಾಗಿಲ್ಲ, ಹೋಗಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಬಟ್ ಅದು ಏನಾಗಿದೆಯಪ್ಪ ಅಂದರೆ ನಿಮ್ಮ ಸಾಮರ್ಥ್ಯದ ಮೇಲೆ ಅದು ಡಿಪೆಂಡ್ ಆಗಿರ್ತೈತಿ. ಸೊ ದಯವಿಟ್ಟು ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀವೇನೂ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಈ ಕಾನ್ಸೆಪ್ಟ್ ಬಗ್ಗೆ ಐಡಿಯಾ ಇಲ್ಲ, ಈ ಸಬ್ಜೆಕ್ಟ್ ಬಗ್ಗೆ ಏನೂ ಐಡಿಯಾ ಇಲ್ಲ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಹೊಸಬರಿದ್ರಪ್ಪ ಅಂತಂದ್ರೆ ಒಂದು ಕೋಚಿಂಗ್ ಸೆಂಟ್ರಕ್ಕೆ, ಅದರೊಳಗೆ ಒಂದು ಒಳ್ಳೆಯ ಕೋಚಿಂಗ್ ಸೆಂಟ್ರನ್ನು ಆಯ್ಕೆ ಮಾಡಬೇಕು. ಈಗ ಆನ್ಲೈನ್ನಲ್ಲಿ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳು ಬಂದವ, ಸುಮ್ಮನೆ ದುಡ್ಡು ತೊಗೋತಾರೋ, ಬಟ್ ಒಳ್ಳೆಯ ಕೋಚಿಂಗ್ ಸಿಗೋದಿಲ್ಲ. ನಮ್ಮ ರಾಜ್ಯದೊಳಗೆ ಅನೇಕ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳದಾವ. ಆ ಸೆಂಟ್ರ್ಗಳಿಗೆ ನೀವು ಅಪ್ರೋಚ್ ಮಾಡಿ ಒಳ್ಳೆಯ ತರಬೇತಿಯನ್ನು ಪಡ್ಕೊಂಡು ಆದಷ್ಟು ಬೇಗ ನೀವು ನೇಮಕಾತಿ ಆಗ್ಬೋದು. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ನಿಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮ್ಗೆ ಒದಗಿಸಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡ್ತೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ತಾವೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಥ್ಯಾಂಕ್ ಯು.